ಹಾಯ್! ಎಲ್ರಿಗೂ ನಮಸ್ಕಾರ. ಎಲ್ರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಇವತ್ತೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಜೊತೆ ನಾನು ಬಂದಿದ್ದೀನಿ. ಸೇವಿಂಗ್ಸ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಹೇಳಿ? ಸೊ, ಎಲ್ಲಾರ ಮನೇಲೂ ಒಂದು ದೊಡ್ಡ ಪ್ರಾಬ್ಲಮ್ ಅಂದ್ರೆ ನಾವು ಇಷ್ಟು ದುಡಿತಾ ಇದ್ದೀವಿ, ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಸೇವಿಂಗ್ಸ್ ಮಾಡಕ್ಕಾಗ್ತಿಲ್ಲ. ಆಂಡ್ ಬರೋ ದುಡ್ಡೇ ಸಾಕಾಗ್ತಿಲ್ಲ ನಮ್ಗೆ. ಇನ್ನೆಲ್ಲಿಂದ ಸೇವಿಂಗ್ಸ್ ಮಾಡೋದು? ಈ ರೀತಿ ಎಲ್ಲ ಪ್ರಶ್ನೆ ನಾವು ಕೇಳಿರ್ತೀವಿ. ಆಹ್ ನಾನಿವತ್ತು ಶೇರ್ ಮಾಡ್ತಾ ಇರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇದು ಲಾಂಗ್ ಟರ್ಮ್ ಸೇವಿಂಗ್. ಆಫ್ಟರ್ 60 ಇಯರ್ಸ್ ನಮ್ಗೆ ಒಂದು ಪೆನ್ಷನ್ ಏನ್ ಹೇಳ್ತಾರೆ ಅಮೌಂಟ್ ತರ ನಮ್ಗೆ ಬರೋವಂಥದ್ದು. ಬಟ್ ಇಟ್ ಈಸ್ ವರ್ತ್ ಆಕ್ಚುಲಿ. ಯಾಕಂದ್ರೆ ಇದು ನಮ್ಮ ಏಜ್ ಮೇಲೆ ನಮ್ಗೆ ಇಷ್ಟು ಪ್ರೀಮಿಯಂ ಅಂತ ಫಿಕ್ಸ್ ಮಾಡೋದ್ರಿಂದ ಅಂಡ್ ಇಟ್ ಈಸ್ ಕಮಿಂಗ್ ಅಂಡರ್ ಗವರ್ನಮೆಂಟ್ ಆಫ್ ಇಂಡಿಯಾ ಒಂದು ಸ್ಕೀಮ್ ಆಗಿರೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಮಾಡ್ಸಿದ್ರೆ ತುಂಬಾ ಬೆನಿಫಿಟ್ ಇದು. ಯಾಕಂದ್ರೆ ಆ, ಒಬ್ರಿಗೆ 5,000 ಪೆನ್ಷನ್ ಮ್ಯಾಕ್ಸಿಮಮ್ ಬರೋ ತರ ಇರುತ್ತೆ. ಸೊ ಹಾಗಾಗಿ ಬೋತ್ ಮಾಡ್ಸಿದ್ರೆ ಸೊ ಇಬ್ರಿಗೂ ಸೇರಿ 10,000 ಎವ್ರಿ ಮಂತ್ ನಮ್ಗೆ ಆಫ್ಟರ್ 60 ಏಜ್ ಎಸ್ಪೆಷಲಿ ಪ್ರೈವೇಟ್ ಎಂಪ್ಲಾಯೀಸ್‌ಗೆ. ಯಾಕಂದ್ರೆ ಗವರ್ನಮೆಂಟ್ ಎಂಪ್ಲಾಯೀಸ್‌ಗೆ ಏನೋ ಒಂದು ಲಂಪ್ ಸಮ್ ಅಮೌಂಟ್ ಆಗಿರ್ಬೋದು ಅಥವಾ ಪೆನ್ಷನ್ ತರ ಏನೋ ಗವರ್ನಮೆಂಟ್ ಸ್ವಲ್ಪ ಮಾಡುತ್ತೆ ಅಂತ ಇರ್ಬೋದು. ಬಟ್ ಪ್ರೈವೇಟ್ ಎಂಪ್ಲಾಯೀಸ್‌ಗೆ ನಾವೇನ್ ಸೇವಿಂಗ್ ಮಾಡ್ಕೊಳ್ತೀವಿ ಅದೇ ಆಕ್ಚುಲಿ ಒಂದು ಏನ್ ಹೇಳ್ತೀವಿ ನಮ್ಮ ಜೀವನಕ್ಕಾಗೋದು ಅಂತ ನಾನು ಅನ್ಕೊಳ್ತಿದ್ದೀನಿ. ಸೊ ಹಾಗಾಗಿ ಇವತ್ತು ನಾನು ನಿಮ್ಗೆ ಶೋ ಮಾಡ್ತಾ ಇರೋಂಥದ್ದು ಅಟಲ್ ಪೆನ್ಷನ್ ಸ್ಕೀಮ್ ಅಂತ ನಾನು ನಿಮ್ಗೆ ಆಕ್ಚುಲಿ ಶೋ ಮಾಡ್ತೀನಿ ಇಲ್ಲಿ. ಆಹ್, ನನ್ನ ನನ್ನ ಮೊಬೈಲಲ್ಲಿ ನಾನು ಆಕ್ಚುಲಿ ಫಿನಾನ್ಷಿಯಲ್ ಕ್ಯಾಲ್ಕುಲೇಟರ್ ಅಂತ ನಾನು ಒಂದು ಆ್ಯಪ್‌ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದು ನಾನು ಆಕ್ಚುಲಿ 5, 6 ಇಯರ್ಸ್ ಬ್ಯಾಕೇ ಡೌನ್ಲೋಡ್ ಮಾಡ್ಕೊಂಡಿರೋಂಥದ್ದು. ಮೈಸೂರಿಗೆ ಬಂದಾಗ ನಮ್ಗೆ ಆಹ್ ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿಂದನೂ ನನಗೆ ಸೇವಿಂಗ್ಸ್ ಮಾಡಬೇಕು ಅದು ಇದು ಅಂತ ಇಂಟ್ರೆಸ್ಟ್ ತುಂಬಾ ಇದ್ದಿದ್ರಿಂದ, ಸೊ ನಾನು ಆಕ್ಚುಲಿ ಏನ್ ಅನ್ಕೊಂಡೆ ಅಂದ್ರೆ ಆಹ್, ಅಂದ್ರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ನನಗೇನಾದ್ರು ದುಡ್ಡು ಕೊಟ್ಟಾಗ ನಾನು ಖರ್ಚು ಮಾಡಕ್ ಹೋಗ್ತಾ ಇರಲಿಲ್ಲ. ಅಂಡ್ ಅದನ್ನ ನೋಟ್ಸ್ ಒಳಗಡೆ ಇಟ್ಕೊಳ್ಳೋದು. ಅದು ತುಂಬಾ ಇಷ್ಟಿಷ್ಟು ಅಂದ್ರೆ ಒಂದಿಷ್ಟು ದೊಡ್ಡ ಕಂತೆ ಆದಾಗ ಅದನ್ನ ನಾನು ಆಕ್ಚುಲಿ ತುಂಬಾ ನೋಡಿ ನೋಡಿ ಖುಷಿ ಪಡ್ತೀನಿ. ನಂಗೆ ಖರ್ಚು ಮಾಡಕ್ಕೆಲ್ಲ ಇಷ್ಟ ಆಗ್ತಿದ್ದಿಲ್ಲ. ಯಾಕಂದ್ರೆ ನಾನು ಉಳಿಸುವಂತ ದುಡ್ಡು ಯಾವುದಕ್ಕಾದ್ರೂ ಒಂದು ಪ್ರೊಡಕ್ಟಿವ್ ಆಗಿ ಯೂಸ್ ಆದ್ರೆ ನನಗೆ ಅದರಲ್ಲಿ ಸಿಗ್ತಿದ್ದಂತ ಖುಷಿ, ನಾನೇನೋ ತಗೊಂಡು ತಿಂದಾಗ, ನಾನೇನೋ ಪರ್ಚೇಸ್ ಮಾಡಿ ನಾನು ವೇರ್ ಮಾಡಿದಾಗ ನನಗೆ ಸಿಗ್ತಿರ್ಲಿಲ್ಲ. ಸೊ ಪ್ರತಿ ಬಾರಿ ನಮ್ಮ ಅಪ್ಪ ಅಮ್ಮ ಕೂತ್ಕೊಂಡು ಅದಕ್ಕೆ ದುಡ್ಡು ಕಟ್ಟಬೇಕು, ಇದಕ್ಕೆ ದುಡ್ಡು ಕಟ್ಟಬೇಕು, ಹಾಲ್ಗಿಲ್ಲ, ಟಿವಿಗಿಲ್ಲ ಅಂತ ಮಾತಾಡ್ತಿದ್ದಾಗ ನಾನು ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ಆ ಬುಕ್ಕಲ್ಲಿ ಏನ್ ಸೇವ್ ಮಾಡಿದೆ ಅಂತ ತಗೊಂಡೋಗಿ ಕೊಡ್ತಿದ್ದೆ. ಸೊ ಅವ್ರ ಮುಖದಲ್ಲಿ ಬರ್ತಾ ಇದ್ದಿದಂತ ಒಂದು ನೆಮ್ಮದಿ ಅಥವಾ ಒಂದು ಸಮಾಧಾನದ ನಗು, ಆ ಒಂದು ಉಸಿರು ಬಿಡ್ತಿದ್ರಲ್ಲ ಹಬ್ಬಾ ಅಂತ ಅನ್ಕೊಂಡು ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಿತ್ತು. ಸೊ ಹಾಗಾಗಿ ಆಹ್, ನಾನ್ ಮೈಸೂರಿಗೆ ಬಂದಾಗ ಅಂದ್ರೆ ನಾನು ಹಸ್ಬೆಂಡ್ ಮದ್ವೆ ಆದ್ಮೇಲೆ ಸೊ ಈಗ 5 ಇಯರ್ಸ್ ಬ್ಯಾಕ್ ನಾನೇನ್ ಅನ್ಕೊಂಡೆ ಅಂದ್ರೆ ಓಕೆ, ಸೇವಿಂಗ್ಸ್ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಒಂದ್ ನಮ್ ಮದ್ವೆ ಆದ ತಕ್ಷಣ ನಮ್ಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇತ್ತು. ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ನಾವು ಸ್ವಲ್ಪ ಸೇವಿಂಗ್ ಸ್ಟೇಜಿಗೆ ಬರಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ಒಂದು 5, 6 ಇಯರ್ಸ್ ತಗೊಂಡಿದೆ. ಬಟ್ ಈಗ ಅಟ್ ಲೀಸ್ಟ್ ನಮ್ಗೆ ಎಕ್ಸ್ಟ್ರಾ ಬರ್ಬೇಕಾದ್ರಾದ್ರೂ ನಾವು ಸೇವ್ ಮಾಡ್ಬೇಕಲ್ಲ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಬಟ್ ನನ್ನ ಹಸ್ಬೆಂಡ್‌ಗೆ ಈ ತರ ಮಾಡೋಣ, ಆ ತರ ಮಾಡೋಣ ಅಂತ ನಾನು ಐಡಿಯಾಸ್ ಕೊಡ್ತಿರ್ಬೇಕಾದ್ರೆ ಇನಿಷಿಯಲಿ ಅವ್ರಿಗೆ ಸೇವಿಂಗ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕಂದ್ರೆ ಯಾವುದೇ ಗಂಡಸ್ರನ್ನ ತಗೊಳ್ಳಿ ಮನೇಲಿ, ಅವ್ರಿಗೆ ಸೇವಿಂಗ್ಸ್ ಅಂತಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಖರ್ಚು ಮಾಡ್ಬೇಕು, ಧಾಮ್ ಧೂಮ್ ಅಂತ ಅಲ್ಲಿ ಇಲ್ಲಿ ಸುತ್ತಬೇಕು, ಮಾಡ್ಬೇಕು. ಇದೇ ಅವರಿಗೆ ಆಕ್ಚುಲಿ ತಲೇಲಿರೋದು. ನನ್ನ ಹಸ್ಬೆಂಡ್ ಅಂತೂ ಅದರಲ್ಲಿ ಇವತ್ತಿರ್ತೀವೋ, ನಾಳೆ ಹೋಗ್ತೀವೋ, ನಾವಿರೋ ದುಡ್ಡಲ್ಲಿ ಎಂಜಾಯ್ ಮಾಡ್ಬೇಕು. ಈ ತರ ಥಾಟ್ ಇಟ್ಕೊಂಡವ್ರು. ಬಟ್ ಅದೇ ವ್ಯಕ್ತಿ ಏನಾದ್ರೂ ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂದಾಗ ತಲೆ ಮೇಲೆ ಕೈ ಹೊತ್ತು ಕೂತಿರೋದನ್ನು ನೋಡಿದ್ದೀನಿ. ಬಟ್ ಆ ಟೈಮಲ್ಲಿ ನಾನ್ ಸೇವ್ ಮಾಡಿರೋ ಅಮೌಂಟ್‌ನ ಕೊಟ್ಟಾಗ ಸೇವಿಂಗ್ಸ್ ಇಂಪಾರ್ಟೆನ್ಸ್‌ನ ಅವರು ಅರ್ಥ ಮಾಡ್ಕೊಂಡಿರೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗನ್ನಿಸ್ತು ಓಕೆ, ನಾನೇನು ಸೇವಿಂಗ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹಿಂಟ್ ನಿಮ್ಗೂ ಕೊಡೋಣ. ಸೊ ನನ್ನ ವಿಡಿಯೋಸ್ ನೋಡ್ತಾ ಇರೋಂಥ ನನ್ನ ಏನ್ ಹೇಳ್ತೀರಿ ಸ್ನೇಹಿತರಿಗೆ ಸೊ ಇದು ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಅದ್ರಲ್ಲೂ ಸಿಂಗಲ್ ಪೇರೆಂಟ್ ಅಂತ ಬಂದಾಗ ಮಕ್ಳ ಜವಾಬ್ದಾರಿ ನಮ್ಮ ಮೇಲಿದ್ದಾಗ ಸೊ ಸ್ವಲ್ಪ ನಾವು ಲಾಂಗ್ ಟರ್ಮ್ ಅಂಡ್ ಶಾರ್ಟ್ ಟರ್ಮ್ ಸೇವಿಂಗ್ಸ್ ಬಗ್ಗೆ ಗಮನ ಕೊಟ್ಟಾಗ ನಮಗೆ ಸ್ವಲ್ಪ ಎಲ್ಲೋ ಫ್ಯೂಚರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥದ್ದು ತಪ್ಪುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಡೀಟೇಲ್ಸ್ ಕೊಡ್ತಾ ಇರೋದೇನೆಂದ್ರೆ ಅಟಲ್ ಪೆನ್ಷನ್ ಸ್ಕೀಮ್ ಅಂತ. ಸೊ ಇಲ್ಲಿ ನಾನು ಶೋ ಮಾಡ್ತಾ ಇದ್ದೀನಿ. ಇದು ಫಿನಾನ್ಷಿಯಲ್ ಕ್ಯಾಲ್ಕುಲೇಟರ್ ಅಂತ ನಿಮಗೆ ಆ್ಯಪ್ ಸಿಗುತ್ತೆ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಇದರಲ್ಲಿ ಬ್ಯಾಂಕಲ್ಲಿ ನಿಮಗೆ ನೋಡ್ಬೋದು ಲೋನ್ ಫೆಸಿಲಿಟಿಯಿಂದ ಹಿಡಿದು ಸೇವಿಂಗ್ಸ್ ಸ್ಕೀಮ್ಸ್ ಯಾವುದೆಲ್ಲ ಇದೆ, ಶಾರ್ಟ್ ಟರ್ಮ್ ಸ್ಕೀಮ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಸ್ಕೀಮ್ಸ್ ಎಲ್ಲ ಇದೆ. ಸೊ ಪೋಸ್ಟ್ ಆಫೀಸಲ್ಲಿ ಏನಿದೆ ಅದು ಶೋ ಮಾಡುತ್ತೆ. ಆ್ಯಂಡ್ ನಾನು ಇವತ್ತು ಮಾತಾಡ್ತಿರೋದು ಇಲ್ಲಿ ನಿಮಗೆ ರಿಟೈರ್ಮೆಂಟ್ ಸ್ಕೀಮಲ್ಲಿ ಥರ್ಡ್ ಒನ್ ಏನು ಕಾಣ್ತಾ ಇದೆ ಅಟಲ್ ಪೆನ್ಷನ್ ಸ್ಕೀಮ್ ಅಂತ, ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು.
ಸೊ ನಾನು ಆಲ್ರೆಡಿ ಹೇಳ್ದಂಗೆ ಈ ಸ್ಕೀಮು 18-40 ಇಯರ್ಸ್ ಒಳಗಡೆ ಯಾರಿದ್ದಾರೆ ಅವರು ಮಾಡಬೇಕಾದಂಥ ಸ್ಕೀಮ್ ಇದು. ಆ್ಯಂಡ್ ನಿಮಗೆ ಪ್ರತಿ ತಿಂಗಳು ನಿಮ್ಗೆ ಇಲ್ಲಿ ಆಪ್ಷನ್ ಇರುತ್ತೆ. ಪ್ರತಿ ತಿಂಗಳು ನಿಮಗೆ 60 ವರ್ಷ ಆದ್ಮೇಲೆ ₹1000 ಪೆನ್ಷನ್ ಬೇಕಾ? ₹2000 ಬೇಕಾ? 3, 4, 5 ಈ ತರ. ಸೊ ಮ್ಯಾಕ್ಸಿಮಮ್ 5,000 ಇದೆ. ಆ್ಯಂಡ್ ಮಂತ್ಲಿ ಪೇ ಮಾಡ್ತೀರಾ ಅಥವಾ ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಮಾಡಕ್ ಇಷ್ಟಪಡ್ತೀರಾ? ಅಥವಾ 6 ತಿಂಗಳಿಗೆ ಒಂದ್ಸಲ ಅಂತ ಇದೆ. ಆ್ಯಂಡ್ ಇದು 60 ಇಯರ್ಸ್‌ವರೆಗೂ ನಾವು ಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಆಕ್ಚುಲಿ 26ಗೆ ಏನೋ ಮಾಡಿದೆ. 26 ಇಯರ್ಸ್ ನನಗಿದ್ದಾಗಲೇ ನಾನು ಇದನ್ನ ಅಟಲ್ ಪೆನ್ಷನ್ ಸ್ಕೀಮ್‌ನ ಟ್ರೈ ಮಾಡಿದೆ. ಆವಾಗ ನಾನು ಆಕ್ಚುಲಿ ಎವ್ರಿ ಮಂತ್ ನನಗೆ ಮ್ಯಾಕ್ಸಿಮಮ್ 5,000 ಬರಲಿ ಅಂತ. ಯಾಕಂದ್ರೆ ನನ್ಗೆ ಅವಾಗ ಆಕ್ಚುಲಿ 12,000ನೋ 13,000ನೋ ನನಗೆ ಸ್ಯಾಲರಿ ಬರ್ತಾ ಇತ್ತು ಪ್ರತಿ ಮಂತು. ಸೊ, ಅದರಲ್ಲೇ ನಾನು ಏನೊಂದು ₹500 ಹೋದ್ರೂ ಪರವಾಗಿಲ್ಲ. ಬಟ್ ಇದು ಚೆನ್ನಾಗಿದೆಯಲ್ಲ ಸ್ಕೀಮ್ ಅನ್ಕೊಂಡು ನಾನು ಮಾಡಿದೆ. ಸೊ, ಇಲ್ಲಿ ನಾನು ಮಂತ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಕಾಂಟ್ರಿಬ್ಯೂಷನ್. ಯಾಕಂದ್ರೆ ಸ್ಯಾಲರಿಲಿ ಆಟೋ ಡೆಬಿಟ್ ಆಗ್ಬಿಟ್ರೆ ಈಸಿ ಅಲ್ವಾ ಅಂತ ಅನ್ಕೊಂಡು. ಕ್ಯಾಲ್ಕುಲೇಟ್ ಮಾಡಕ್ ಕೊಟ್ರೆ ನನಗೆ ₹409 ಪ್ರತಿ ತಿಂಗಳು ನಾನು ಪೇ ಮಾಡಬೇಕು. ಓಕೆ. ಎಷ್ಟು ವರ್ಷ ಪೇ ಮಾಡಬೇಕು ಅಂದ್ರೆ ನಾನು 34 ಇಯರ್ಸ್ ಇಲ್ಲೇನು ಕಾಣಿಸ್ತಾ ಇದೆ 34 ಇಯರ್ಸ್ ನಾನು ಪೇ ಮಾಡಬೇಕು. ಆ್ಯಂಡ್ ನಾನು ಪೇ ಮಾಡೋಂಥದ್ದು 1,66,872. 34 ವರ್ಷ. ಅಂದ್ರೆ ನನಗೆ 26ನೇ ವರ್ಷಕ್ಕೆ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನಾನು 60 ವರ್ಷ ಅಂದ್ರೆ 34 ವರ್ಷ ಈ ಅಮೌಂಟನ್ನ ಪ್ರತಿ ತಿಂಗಳು ಕಟ್ಟಬೇಕು. ಇದರಿಂದ ಬೆನಿಫಿಟ್ ಏನು ಅಂತ ಕೇಳಿದಾಗ ನಾವು ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿದೀವಿ. ಪ್ರತಿ ತಿಂಗಳು ನನಗೆ 60 ವರ್ಷ ಆದ್ಮೇಲೆ 5,000 ನನಗೆ ಪೆನ್ಷನ್ ಬರುತ್ತೆ ಗವರ್ಮೆಂಟ್ ಕಡೆಯಿಂದ. ಆ್ಯಂಡ್ ಇನ್ ಕೇಸ್ ನನ್ನ ಡೆತ್ ಆದ್ರೆ, ನನ್ನ ಹಸ್ಬೆಂಡಿಗೆ ಅದು 5,000 ಹೋಗುತ್ತೆ. ಓಕೆ. ಹಸ್ಬೆಂಡ್ ಡೆತ್ ಆದ್ರೆ ವೈಫಿಗೆ ಹೋಗುತ್ತೆ ಅಮೌಂಟು, ವೈಫ್ ಡೆತ್ ಆದ್ರೆ ಹಸ್ಬೆಂಡ್‌ಗೆ ಹೋಗುತ್ತೆ. ಆ್ಯಂಡ್ ಬಾಕಿ ಇನ್ ಕೇಸ್ ಬೋತ್ ಹಸ್ಬೆಂಡ್ ಆಂಡ್ ವೈಫ್ ಡೆತ್ ಆದ್ರು ಅನ್ಕೊಂಡ್ರೆ, ನಿಮಗಿಲ್ಲಿ ಫಿಫ್ತ್ ಪಾಯಿಂಟ್ ಏನ್ ಕಾಣಿಸ್ತಾ ಇದೆ ಇಲ್ಲಿ ನೋಡ್ಬೋದು. ಯುವರ್ ನಾಮಿನೀಸ್ ವಿಲ್ ಗೆಟ್ ಗ್ಯಾರಂಟಿಡ್ ಲಂಪ್ ಸಮ್ ರಿಟೈರ್ಮೆಂಟ್ ವೆಲ್ತ್ ಆಫ್ ರೂಪೀಸ್ 8,50,000 ಅಂತ ಇದೆ. ಅಂದ್ರೆ ನಮ್ಮ ಡೆತ್ ನಂತರ ನಮ್ಮ ಮಕ್ಕಳಿಗೆ ಅದು 8,50,000 ಲಂಪ್ ಸಮ್ ಅಮೌಂಟ್ ಹೋಗುತ್ತೆ. ಸೊ ಇದು ಮೇ ಬಿ ಚಿಕ್ಕ ಒಂದು ಪ್ರತಿ ತಿಂಗಳು ನಾವು ಕಟ್ಟೋ ಅಮೌಂಟ್ ಸ್ವಲ್ಪ ಚಿಕ್ಕದಾಗಿದ್ರೂ ಕೂಡ ನಮಗೆ ಫ್ಯೂಚರಲ್ಲಿ ನಮ್ಗಾದ್ರೂ ಸರಿ, ನಮ್ಮ ಮಕ್ಕಳಿಗಾದ್ರೂ ಸರಿ ಏನೋ ಒಂದು ಆಗುತ್ತೆ ಅಂತ ನನಗೆ ಬೆನಿಫಿಟ್ ಆಗುತ್ತೆ ಅಂತ ನನಗನ್ಸೋದು. ಸೊ ಇದನ್ನ ಏನಕ್ಕೆ ಶೋ ಮಾಡ್ತಾ ಇದ್ದೀನಿ ಅಂದ್ರೆ, ಪ್ರತಿಯೊಬ್ಬ ಆಹ್, ಆಹ್, ಏನಂದ್ರೆ ಪ್ರತಿಯೊಂದು ಮನೇಲೂ ಕೂಡ ನಾವು ಯೋಚನೆ ಮಾಡ್ತಾ ಇದೀವಿ. ದುಡ್ಡು ಹಿಂಗ್ ಬರುತ್ತೆ, ಹಂಗ್ ಹೋಗ್ಬಿಡುತ್ತೆ. ಸ್ಯಾಲರಿ ಕ್ರೆಡಿಟ್ ಆಗೋದು ಅಥವಾ ನಮ್ ಕೈಗೆ ದುಡ್ಡು ಬರೋದಷ್ಟೇ. ಅದ್ ಬಂದ ತಕ್ಷಣ ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿಯಾಗಿ ಎಲ್ಲಾ ಕಮಿಟ್ಮೆಂಟ್ಸ್‌ಗೂ ಅದು ಜಾರೋಗುತ್ತೆ ಅಥವಾ ಆ ಕಡೆ ಈ ಕಡೆ ಸ್ಪೆಂಡ್ ಮಾಡ್ಬಿಡ್ತೀವಿ. ಅದಕ್ಕೆ ನಾವು ಲಕ್ಷ್ಮಿನ ಚಂಚಲೆ ಅಂತ ಕರಿತೀವಿ. ಒಂದ್ ಕಡೆ ನಿಲ್ಲಲ್ಲ ಅಂತ. ಬಟ್ ಈ ತರ ನಾವೊಂದ್ ಸಣ್ಣ ಪುಟ್ಟ ಕರೆಕ್ಟಾಗಿ ನಾವು ಪ್ಲಾನ್ ಮಾಡ್ಕೊಂಡ್ರೆ ನನಗೆ ಎಷ್ಟು ಸ್ಯಾಲರಿ ಬರ್ತಾ ಇದೆ, ಅದ್ರಲ್ಲಿ ನನಗೆ ಮನೆ ಖರ್ಚಿಗೆ ಎಷ್ಟು ಬೇಕು, ಅಥವಾ ಎಕ್ಸ್ಟ್ರಾ ಒಂದು 5,000 ಅಥವಾ ಒಂದು 2, 3,000 ನಾವು ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಪ್ರತಿ ಬಾರಿ ನಾವು ಇನ್ನೊಬ್ರ ಹತ್ರ ಕೈ ಚಾಚಕ್ಕಾಗಲ್ಲ. ಕೈ ಚಾಚಿದ್ರೆ ಮರ್ಯಾದೆನೂ ಇರಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ನು ಬಾಕಿ ಇರೋದ್ರಲ್ಲಿ ಅದು 1,000ನೇ ಆಗಲಿ ಫ್ರೆಂಡ್ಸ್, 2,000ನೇ ಆಗಲಿ, 3,000ನೇ ಆಗಲಿ ಸೇವಿಂಗ್ಸ್ ಮಾಡಲೇಬೇಕು. ಸೊ ದಟ್ ನಮಗೆ ನಮ್ಮ ಹತ್ರ ಒಂದು ಸ್ವಲ್ಪ ಅಮೌಂಟ್ ಇದೆ ಅಂತ ಅಂದಾಗ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ. ನಾವು ಯಾರ ಮೇಲೂ ಡಿಪೆಂಡ್ ಆಗೋದು ಬೇಡ. ಅದು ₹50ನೇ ಸೇವ್ ಮಾಡಲಿ, ₹1,000ನೇ ಸೇವ್ ಮಾಡಲಿ, ಅದು ನಮ್ಮ ಒಂದು ಫ್ಯೂಚರ್‌ಗೆ, ನಮ್ಮ ಒಂದು ಕಷ್ಟಕ್ಕೆ ಆಗುತ್ತೆ ಅನ್ನೋದಾದ್ರೆ, ಅಥವಾ ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ಆಗುತ್ತೆ ಅನ್ನೋದಾದ್ರೆ, ದುಡಿಯೋ ಟೈಮಲ್ಲಿ ದುಡ್ದು ಬಿಡ್ಬೇಕು. ಯಾಕಂದ್ರೆ ನಮ್ದೇನು 18-40 ಅಂತ ಕೊಟ್ಟಿದ್ದಾರೆ. ನಾವೀಗ ಆಕ್ಚುಲಿ 60 ಅಂತಾನೆ ತಗೊಳ್ಳೋಣ. ಇದೊಂದು ವರ್ಕಿಂಗ್ ಪೀರಿಯಡ್ಸ್ ಅಂತ. ಸೊ ಈಗ ನಮ್ಗೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ತಗೊಂಡ್ರೆ ಎಷ್ಟು ವರ್ಷ ಬದುಕ್ತೀವಿ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ಬಟ್ ಅಟ್ ಲೀಸ್ಟ್ ನಾವೇನ್ ವರ್ಕಿಂಗ್ ಪೀರಿಯಡ್ ಇದೆ ಅಥವಾ ನಾವೇನ್ ಎಷ್ಟು ವರ್ಷ ಬದುಕಿರ್ತೀವಿ, ಅಷ್ಟು ವರ್ಷದಲ್ಲೇ ನಮ್ಗೆ ಎಷ್ಟು ಸಾಧ್ಯ ಅಷ್ಟನ್ನ ನಾವು ನಮಿಗ್ ಮಾಡ್ಕೊಂಡ್ರೆ, ನಮ್ಮ ಫ್ಯಾಮಿಲಿಗೆ ಯೂಸ್ ಆಗುತ್ತೆ, ನಮ್ಮ ಮಕ್ಕಳಿಗೆ ಅದು ಬೆನಿಫಿಟ್ ಆಗುತ್ತೆ. ಸೊ, ಹಾಗಾಗಿ ಈ ಒಂದು ಸ್ಕೀಮ್ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮಗೆ ಈ ಸ್ಕೀಮ್ ಇಷ್ಟ ಆಯ್ತು, ನಾನು ಮಾಡ್ಬೇಕು ಇದನ್ನ, ಏನೋ ಒಂದು ನಮ್ ಸಣ್ಣ ಪುಟ್ಟ ಅಮೌಂಟ್ ಬಂದ್ರೆ ನಾನು ಆಕ್ಚುಲಿ ನನ್ನ ಹಸ್ಬೆಂಡ್‌ಗೆ ಹೇಳ್ತಾ ಇದ್ದೆ ಅವ್ರಿಗೆ, ರಾಜ್ ನಮ್ಗೆ ವಯಸ್ಸಾದ್ಮೇಲೆ ಆಹ್, ನಾನು ನೀವು ಅಜ್ಜ, ಅಜ್ಜಿ ಆಗಿರ್ತೀವಲ್ವಾ? ಅವಾಗ ನಮ್ಗೆ ಅಟ್‌ಲೀಸ್ಟ್ ಒಂದು ಎಲೆ ಅಡಿಕೆ ತಗೊಳಕ್ಕೆ, ನಮ್ಮ ಮೊಮ್ಮಕ್ಳಿಗೆ ಒಂದ್ ಸ್ವಲ್ಪ ಆಟದ ಸಾಮಾನಾರು ತಗೊಳಕ್ಕೆ ನಮ್ಗೆ ದುಡ್ಡು ಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದಲ್ವಾ? ಅದಕ್ಕೆ ಇದೊಂದು ಚೆನ್ನಾಗಿದೆ ಐಡಿಯಾ. ಮತ್ ನಮ್ ಮಕ್ಳು ಮನೆಗೆ ಹೋಗ್ಬೇಕು ಅಂದಾಗ ಒಂದು ಬಸ್ ಚಾರ್ಜ್ ಹಾಕೊಂಡು ಹೋಗಕ್ಕಾದ್ರೂ ನಮ್ಗೆ ದುಡ್ಡು ಬೇಕಲ್ವಾ ಅಂತ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ಅವಾಗ ಅವರು, "ಮಾಡಿ ಮೇಡಮ್ ನಿಮ್ಗೇನ್ ಖುಷಿ ಅದನ್ನೆಲ್ಲ ಮಾಡಿ, ನನ್ಗೇನಿಲ್ಲ. ಬಟ್ ಕೈಯಲ್ಲಂತೂ ದುಡ್ಡನ್ನ ಬರೀದ್ ಮಾಡ್ಕೋಬೇಡ. ಯಾಕಂದ್ರೆ ಯಾವಾಗ್ಲೂ ನಾವು ಎಲ್ಲದಕ್ಕೂನು ಹೋಗಿ ಹೋಗಿ ಗೋಲ್ಡ್ ಪ್ಲೆಡ್ಜ್ ಮಾಡಕ್ಕಾಗಲ್ಲ. ಬೇರೆಯವ್ರ ಹತ್ರ ನಾವು ದುಡ್ಡು ಇಸ್ಕೊಂಡ್ ಬರಕ್ಕಾಗಲ್ಲ. ಇನ್ನೊಬ್ರ ಹತ್ರ ಬಡ್ಡಿಗೆ ದುಡ್ಡು ಇಸ್ಕೊಳ್ಳೋದಾಗಿರ್ಬೋದು, ನೆಂಟ್ರ ಹತ್ರ ಕೈ ಚಾಚೋದಾಗಿರ್ಬೋದು. ಸೊ ಇದೆಲ್ಲ ಆಹ್, ಸಂಬಂಧಗಳಿಗೆ ಒಳ್ಳೇದಲ್ಲ. ಪ್ಲಸ್ಸು ನಮ್ಮ ಒಂದು ಏನ್ ಹೇಳ್ತೀವಿ ಹಿಂಗೆ ಲೈಫ್ ಲೀಡ್ ಮಾಡ್ಬೇಕು ಅಂತ ಹಾಕೊಂಡಿರೋ ಗುರಿಗೂ ಕೂಡ ಒಳ್ಳೇದಲ್ಲ. ಸೊ ಹಾಗಾಗಿ ಇದು ನಾನು ಹೇಳ್ತಾ ಇರೋದು ಲಾಂಗ್ ಟರ್ಮ್ ಅಂದ್ರೆ ದೀರ್ಘಾವಧಿಯ ಒಂದು ಸೇವಿಂಗ್ ಬಗ್ಗೆ ನಾನು ಮಾತಾಡ್ತಾ ಇರೋದು.
ಶಾರ್ಟ್ ಟರ್ಮ್ ಸೇವಿಂಗ್ಸ್ ಬೇಕು. ತುಂಬ ಈಸಿಯಾಗಿ ನಮ್ಮ ಒಂದು ಸ್ಯಾಲರಿಗೆ 10,000 ತಗೋತಾ ಇರ್ತೀನಿ ಅಕ್ಕ, 20,000 ತಗೊಳ್ತಾ ಇರ್ತೀನಿ. ನಮ್ಮ ಸ್ಯಾಲರಿ 50 ಅಥವಾ ನನ್ನ ಸ್ಯಾಲರಿ 5,000 ಬರ್ತಿರೋದು. ಸೊ ಎಷ್ಟೇ ಸ್ಯಾಲರಿ ಬರಲಿ, ಯಾಕಂದ್ರೆ 5,000 ತಗೋತಾ ಇರೋ ವ್ಯಕ್ತಿ 5,000ಕ್ಕೆ ಎಷ್ಟು ಬೇಕೋ ಅಷ್ಟೇ ನೆಮ್ಮದಿ ಜೀವನ ಮಾಡ್ತಾ ಇರ್ತಾರೆ. 10,000 ತಗೊಳ್ತಾ ಇರೋರು 10,000. ಯಾವಾಗ ನಾವು ನಮ್ಮ ಜೀವನಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡ್ತೀವೋ ಅಥವಾ ಬಯಸ್ತೀವೋ, ಅವಾಗ ಮಾತ್ರ ನಮಗೆ ದುಡ್ಡು ಶಾರ್ಟೇಜ್ ಅಂತ ಅನ್ಸುತ್ತೆ. ಬಟ್ ನಮ್ದೇನಿದೆ ಬರೋ ಅಂತ ದುಡ್ಡು ಅಷ್ಟಕ್ಕೆ ಮಾತ್ರ ನಾವು ನಮ್ಮ ಒಂದು ಜೀವನದ ಚೌಕಟ್ಟನ್ನ ನಾವು ಹಾಕೊಂಡ್ಬಿಟ್ರೆ, ನಮ್ಗೆ ಬರೋ ಸಂಬಳ ಸಾಕಾಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸೊ ಹಾಗಾಗಿ ನಿಮ್ ಸ್ಯಾಲರಿ ಏನಿದೆ ಅದನ್ನ ಒಂದು ಶೀಟ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ. ಇದರಲ್ಲಿ ಯಾವ್ದ್ಯಾವ್ದಕ್ಕೆ ಸ್ಪೆಂಡ್ ಆಗ್ತಿದೆ ಅಂತ ಒಂದು ಡಿಸೈನ್ ಮಾಡಿ. ಅದಾದ್ಮೇಲೆ ಎಷ್ಟು ಉಳಿತಾ ಇದೆ ಅಂತ ನೋಡಿ. ಅದು 500 ಉಳಿಲಿ, 1000ನೇ ಅಷ್ಟ್ರಲ್ಲಿ ನೀವೇನ್ ಮಾಡ್ಬೋದು ಅಂತ ಚೆಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವಾಗ ನಾವು ಒಂದು ಮನಿಯನ್ನ ಸೇವ್ ಮಾಡ್ತೀವಿ, ಪ್ರತಿಯೊಬ್ರು ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಲೈಫ್‌ನ ನೋಡೋ ರೀತಿನೇ ಬೇರೆ ಇರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಹಣನೇ ಬೇಕು. ಒಂದು ಹಾಸ್ಪಿಟ್ಲಿಂದ ಹಿಡಿದು ಒಂದು ಮದುವೆಗಾಗ್ಲಿ, ಒಂದು ಸ್ಕೂಲ್‌ಗಾಗ್ಲಿ, ಒಂದು ಏನೋ ಒಂದು ತಗೋತೀವಿ, ಮಾಡ್ತೀವಿ. ಬೇಸಿಕ್ ಫೆಸಿಲಿಟೀಸ್ ಊಟ ತಿಂಡಿಗಂತೂ ದುಡ್ಡು ಬೇಕೇ ಬೇಕು. ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೂ ಕೂಡ ಅಲ್ಲೂ ಇವಾಗ ಎಷ್ಟೊಂದು ಪ್ರೊಸೀಜರ್ ನಾವು ದುಡ್ಡು ಕೊಡ್ಲೇಬೇಕು. ಸೊ ಹಾಗಾಗಿ ಐ ಥಿಂಕ್ ಈ ಒಂದು ಸ್ಕೀಮ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇನ್ ಕೇಸ್ ನಿಮ್ಗೆ ಯೂಸ್ ಆಯ್ತು ಅಂದ್ರೆ ಪ್ಲೀಸ್ ನನ್ಗೆ ಮೆಸೇಜ್ ಮಾಡಿ ಅಥವಾ ಕಾಮೆಂಟ್ ಮಾಡಿ. ನಮ್ಗೆ ನಾನು ನನ್ಗೆ ಇದು ಇಷ್ಟ ಆಯ್ತು, ನಾನು ಹೋಗಿ ಮಾಡಿಸ್ತೀನಿ. ಆ್ಯಂಡ್ ನೀವು ಎನಿ ಬ್ಯಾಂಕ್, ಎನಿ ಪೋಸ್ಟ್ ಆಫೀಸ್ ನೀವು ಹೋಗಿ ಎನ್ರೋಲ್ ಮಾಡಿಸ್ಬೋದು. SBI, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, HDFC ಎಲ್ಲಿ ನಿಮ್ದು ಅಕೌಂಟ್ ಇದೆ, ನಿಮಗೆ ಕನ್ವೀನಿಯೆಂಟ್ ಯಾವುದಾಗತ್ತೆ ಅಲ್ಲೇ ಹೋಗಿ ಮಾಡಿಸಿ. ಓಕೆ. ಸೊ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ. ನಿಮಗೂ ಯಾವ್ದಾದ್ರು ಈ ರೀತಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ದಟ್ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನನಗೇನಾದರೂ ಯೂಸ್ ಆಗ್ಬೋದಾ ನಾನು ಚೆಕ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು ಆಲ್ ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಶೇರ್ ಮಾಡ್ಬೇಕಂತಿದ್ರೆ ಮಾಡ್ತೀನಿ.